ನಮಸ್ಕಾರ. ಡೆಲ್ಲಿ ವಿರುದ್ಧ ಸೆಂಚುರಿ ಸಿಡಿಸಿ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ಅತ್ತರು ಅಭಿಷೇಕ್ ಶರ್ಮಾ. ಬಳಿಕ ಮಾಡಿದರು ದೊಡ್ಡ ಘೋಷಣೆ. ಯುವರಾಜ್ ಸಿಂಗ್ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ? ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ಡೆಲ್ಲಿ ವಿರುದ್ಧ ಹೈದರಾಬಾದ್ ಗೆದ್ದ ಬಳಿಕ ಅಭಿಷೇಕ್ ಶರ್ಮಾ ಹೇಳಿದ್ದೇನು ಗೊತ್ತಾ? ಬನ್ನಿ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಅಭಿಷೇಕ್ರ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ನಿನ್ನೆ ಹೈದರಾಬಾದ್ನ ರಾಜೀವ್ ಗಾಂಧಿ ಸ್ಟೇಡಿಯಂನಲ್ಲಿ ನಡೆದ ಐಪಿಎಲ್ನ 31ನೇ ಪಂದ್ಯದಲ್ಲಿ ಡೆಲ್ಲಿ ವಿರುದ್ಧ ಅಭಿಷೇಕ್ ಶರ್ಮಾ ರನ್ಸ್ಗಳ ಅಭಿಷೇಕವನ್ನೇ ಮಾಡಿದ್ದಾರೆ ಸ್ನೇಹಿತರೆ. ಸ್ಫೋಟಕ ಆಟವನ್ನ ಆಡುವ ಮೂಲಕ ಸಾಲಿಡ್ ಸೆಂಚುರಿಯನ್ನ ಸಿಡಿಸಿದ್ದಾರೆ. ಇದರೊಂದಿಗೆ ಐಪಿಎಲ್ನಲ್ಲಿ ತನ್ನ 2ನೇ ಸೆಂಚುರಿ ಸಿಡಿಸಿದ ವರ್ಲ್ಡ್ ರೆಕಾರ್ಡ್ ಅನ್ನ ಕೂಡ ಬಿಲ್ಡ್ ಮಾಡಿದ್ದಾರೆ ಅಭಿಷೇಕ್ ಶರ್ಮಾ. ಆಸ್ ಎ ಓಪನರ್ ಆಗಿ ಬಂದಿದ್ದ ಈ ಅಭಿಷೇಕ್ ಶರ್ಮಾ ಪಂದ್ಯದ ಕೊನೆ ಬಾಲ್ ವರೆಗೂ ಕೂಡ ಸ್ಟ್ರೈಕ್ ನಲ್ಲಿದ್ದು ಪಂದ್ಯವನ್ನ ಫಿನಿಶ್ ಮಾಡಿಕೊಟ್ರು. ಇದರೊಂದಿಗೆ ಕೇವಲ 68 ಎಸೆತಗಳಲ್ಲಿ ಅಜೇಯ 135 ರನ್ ಬಾರಿಸಿದರು. ಇವರ ಈ ಸೆಂಚುರಿಯಲ್ಲಿ 10 ಬೌಂಡರಿ ಹಾಗೂ 10 ಸಿಕ್ಸರ್ಗಳು ಕೂಡ ಒಳಗೊಂಡಿದ್ದವು ಸ್ನೇಹಿತರೆ. ಈ ಸೆಂಚುರಿಯೊಂದಿಗೆ ಅಭಿಷೇಕ್ ಶರ್ಮಾ ಆರೆಂಜ್ ಕ್ಯಾಪ್ ಅನ್ನ ಕೂಡ ತನ್ನದಾಗಿಸಿಕೊಂಡಿದ್ದಾರೆ. ಈ ಮುಖೇನವಾಗಿ SRH 20 ಓವರ್ಗಳಲ್ಲಿ 242 ರನ್ ಗೆಲೆ ಹಾಕಿತ್ತು. ಅದು 2 ವಿಕೆಟ್ ಕಳೆದುಕೊಂಡು ಈ ಗುರಿಯನ್ನ ಬೆನ್ನಟ್ಟಿದಂತ ಡೆಲ್ಲಿ 195 ರನ್ ಬಾರಿಸಲಷ್ಟೇ ಶಕ್ತವಾಯಿತು. ಇದರೊಂದಿಗೆ ಈ ಪಂದ್ಯದಲ್ಲಿ ಹೈದರಾಬಾದ್ ತಂಡ 47 ರನ್ಗಳ ಭರ್ಜರಿ ಜಯ ದಾಖಲಿಸುವುದರ ಜೊತೆಗೆ ಟೂರ್ನಿಲಿ ಹ್ಯಾಟ್ರಿಕ್ ಗೆಲುವಿನ ನಗೆಯನ್ನ ಬೀರಿದೆ. ಇನ್ನು ಪಂದ್ಯ ಗೆದ್ದ ಬಳಿಕ ಮ್ಯಾನ್ ಆಫ್ ದಿ ಪ್ಲೇಯರ್ ಅವಾರ್ಡ್ ಪಡೆದಂತ ಅಭಿಷೇಕ್ ಶರ್ಮಾ ಈ ರೀತಿಯಾಗಿ ಹೇಳಿದ್ದಾರೆ. ನಾನು ಇದೇ ಮೊದಲ ಬಾರಿ 20 ಓವರ್ಗಳವರೆಗೂ ಕ್ರೀಸ್ ನಲ್ಲಿ ಕಾಲ ಕಳೆದಿದ್ದೆ. ಇದು ವೈಯಕ್ತಿಕವಾಗಿ ಖುಷಿ ತಂದುಕೊಟ್ಟಿದೆ ಮತ್ತು ಐಪಿಎಲ್ ನಲ್ಲಿ ಈ ಸೀಸನ್ ನ ಮೊದಲ ಸೆಂಚುರಿ ಇದಾಗಿದೆ. ಇದು ವೈಯಕ್ತಿಕವಾಗಿ ಸಂತೋಷ ತಂದಿದೆ ಎಂದು ಅಭಿಷೇಕ್ ಹೇಳಿದ್ದಾರೆ. ಮಾತು ಮುಂದುವರೆಸಿದ ಅವರು, ಈ ಸಂದರ್ಭದಲ್ಲಿ ನನ್ನ ಪೋಷಕರು ಮೈದಾನದಲ್ಲಿದ್ದರು. ಇದು ನನಗೆ ವಿಶೇಷ ಕ್ಷಣ. ಆದರೆ ನನ್ನ ತಂಗಿ ಇನ್ಫೆಕ್ಷನ್ ನಿಂದ ಬರಲು ಸಾಧ್ಯವಾಗಿರಲಿಲ್ಲ. ಈ ಶತಕವನ್ನ ಅವಳಿಗೆ ಅರ್ಪಿಸುತ್ತೇನೆ ಎಂದು ಅವರು ಭಾವುಕರಾದರು. ಮಾತು ಮುಂದುವರೆಸಿದ ಅವರು, ಆರಂಭದಲ್ಲಿ ಪಿಚ್ ಸ್ವಲ್ಪ ನಿಧಾನವಾಗಿತ್ತು. ಹೀಗಾಗಿ ನಾವು ಪವರ್ ಪ್ಲೇ ಅನ್ನ ಸರಿಯಾಗಿ ಬಳಸಿಕೊಂಡು ನಂತರದ ಓವರ್ಗಳಲ್ಲಿ ಪರಿಸ್ಥಿತಿಗೆ ತಕ್ಕಂತೆ ಆಡಲು ನಿರ್ಧರಿಸಿದ್ದೇವೆ ಎಂದು ತಿಳಿಸಿದರು. ಮಾತು ಮುಂದುವರೆಸಿದ ಅವರು, ಕ್ಯಾಪ್ಟನ್ ಮತ್ತು ಕೋಚ್ ನೀಡುವ ಬೆಂಬಲ ಬಹಳ ಮುಖ್ಯ. ಹೈದರಾಬಾದ್ ತಂಡದ ವಾತಾವರಣವು ಯುವ ಆಟಗಾರರಿಗೆ ಮುಕ್ತವಾಗಿ ಆಡಲು ಮತ್ತು ಬೆಳೆಯಲು ಸಾಕಷ್ಟು ಅವಕಾಶ ನೀಡುತ್ತದೆ ಎಂದು ಹೇಳುವ ಮೂಲಕ ದೊಡ್ಡ ಹೇಳಿಕೆಯನ್ನ ಅಭಿ ನೀಡಿದ್ದಾರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಅಭಿಷೇಕ್ರ ಈ ಸೆಂಚುರಿ ಕುರಿತು ನಿಮಗಿರುವ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಧನ್ಯವಾದಗಳು.